ಸಿಬಿಐ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಭಯ ಶುರುವಾಗಿದೆಯಾ? ಇಂಥ ಪ್ರಶ್ನೆಗೂ ಕಾರಣ ರಾಜ್ಯ ಸಚಿವ ಸಂಪುಟ ಕೈಗೊಂಡಂತ ಆ ಒಂದು ನಿರ್ಧಾರ. ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಮುಂದಾಗದಂತೆ ಅದಕ್ಕೆ ಕ್ಯಾಬಿನೆಟ್ ತಡೆಯನ್ನು ಒಡ್ಡಿದೆ. ಈ ನಡೆಯ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಈ ಬಗೆಗಿನ ಸ್ಟೋರಿಗಳನ್ನು ನೋಡೋಣ ಸಿಬಿಐ ಜಟಾಪಟಿ ನ್ಯೂಸ್ ಟಾಪ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಹಿನ್ನೆಲೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಇಂದು ಮೈಸೂರು ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ಸಿಎಂ ಕೆಡಿಪಿ ಸಭೆ ನಡೆಸಲಿದ್ದಾರೆ. ಆದರೆ ಈ ಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ನಿನ್ನೆ ಬಿಜೆಪಿ ನಾಯಕರು ವಿಧಾನಸೌಧ ಮುಂಭಾಗ ದೊಡ್ಡ ಹೋರಾಟವನ್ನೇ ನಡೆಸಿದ್ರು. ಭ್ರಷ್ಟ ಸಿಎಂ ಕುರ್ಚಿ ಬಿಟ್ಟು ತೊಲಗಿ ಅನ್ನೋ ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ಮುಗಿಸಿದ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ಒಬ್ಬೊಬ್ಬರೇ ನಾಯಕರನ್ನ ಬಸ್ ಹತ್ತಿಸಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮವೇ ನಡೆಯಿತು. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಯಾವುದೇ ತನಿಖೆ ಎದುರಿಸೋದು ಸರಿಯಲ್ಲ. ಸಿಎಂ ಸಿದ್ದರಾಮಯ್ಯ ನೈತಿಕವಾಗಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡಬೇಕೆಂದು ಶಾಸಕ ಯತ್ನಾಳ್ ಹೇಳಿದ್ದಾರೆ. ಜಮೀರ್ ಅಹಮದ್ ರಾಜಕೀಯ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಅವರಿಗೆ ತಲೆ ಇದೆಯೋ ಇಲ್ಲ ಏನಾದ್ರೂ ಕೊರಿಮಾಂಸ ತುಂಬಿದೆಯೋ ಗೊತ್ತಿಲ್ಲ. ನ್ಯಾಯಾಲಯದ ಬಗ್ಗೆ ಅವಮಾನ ಮಾಡೋದು ಸರಿ ಅಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹಿಂಗ ಮುಖ್ಯಮಂತ್ರಿ ಹುದ್ದೆದಾಗಿದ್ದು ಯಾವುದೇ ತನಿಖೆ ಎದುರಿಸೋದು ಸರಿಯಲ್ಲ. ನೈತಿಕವಾಗಿ ಹೈಕೋರ್ಟಿನ ಒಂದು ಆದೇಶವನ್ನ ಪಾಲಿಸಬೇಕು. ಯಾರೋ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಇದು ರಾಜಕೀಯ ಜಡ್ಜ್ಮೆಂಟ್ ಅಂತ. ಏನೋ ತಲೆ ಐತೋ ಏನು ಅಲ್ಲಿನೂ ಕುರಿ ಮಾಂಸ ತುಂಬೈತೆ ಗೊತ್ತಿಲ್ಲ. ಹೀಗೆ ನ್ಯಾಯಾಲಯಗಳು ತಿಳ್ಕೊಬೇಕು. ಇವ್ರು ಹೀಗೆ ಹಿಂಗೆ ಮಾತಾಡ್ತಾರ. ಮುಂದವ್ರು 40-50% ಆದ್ರಂದ್ರೆ ಬಾಂಗ್ಲಾದಂಗ ಚೀಫ್ ಜಸ್ಟಿಸ್ನು ಓಡಿಸ್ಬಿಡ್ತಾರೆ. ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಆರೋಪ ಇಲ್ಲದವರಿಗೆ ಸನ್ಮಾನಿಸುತ್ತೇವೆ ಎಂದು ಹೇಳಿದ್ದ ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತ್ಯುತ್ತರ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವೇ ದೊಡ್ಡ ಭ್ರಷ್ಟಾಚಾರಿಗಳು. 70 ಲಕ್ಷ ಮೌಲ್ಯದ ವಾಚ್ ಏನಾಯ್ತು? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣ ಏನಾಯ್ತು? ನೀವೇ ಮಾಡಿದ ರೇಡಿಯೋ ವಿಷಯದಲ್ಲಿ ಕೆಂಪಣ್ಣ ವರದಿ ಏನಾಯ್ತು? ಈಗ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡಲು ಬಾರದಂತೆ ಮಾಡಿದ್ದೀರಿ. ಲೋಕಾಯುಕ್ತ ತನಿಖೆ ಮಾಡಬೇಕು ಅಂದ್ರೆ ಸಿಎಂ ರಾಜೀನಾಮೆ ನೀಡಲಿ ಎಂದು ಒತ್ತಾಯಿಸಿದ್ದಾರೆ. ನಿಮ್ಮ 70 ಲಕ್ಷ ರೂಪಾಯಿ ವಾಚ್ ಏನಾಯ್ತು ಸಿದ್ದರಾಮಯ್ಯನವರೇ? ನಿಮ್ಮ ಮೂಡ ಹಗರಣ ಅಂತ ಈಗ ನಡೀತಾನೆ ಇದೆ. ವಾಲ್ಮೀಕಿ ಹಗರಣ ಏನಾಯ್ತು? ಅದು ಬಿಟ್ಟು ಸಿಬಿಐಗೆ ಇವರು ಹಿಂತಕೊಂಡು ಬಹಳ ದಿವಸ ಆಗಿತ್ತು. ಆದರೆ ಈಗ ಲೋಕಾಯುಕ್ತ ಕೊಟ್ಟಿದ್ದಾರೆ. ಮೊದಲು ರಾಜೀನಾಮೆ ಕೊಡ್ತಾರೆ. ಇದೆಲ್ಲ ಡೈವರ್ಟ್ ಮಾಡುವಂತಹ ವಿಷಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ಗೌರವಯುತವಾಗಿ ರಾಜೀನಾಮೆ ಕೊಡಬೇಕೆಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸಿದ್ದರಾಮಯ್ಯ ಜೈಲಿಗೆ ಹೋಗೋದು ಪಕ್ಕಾ ಎಂದು ಭವಿಷ್ಯ ನುಡಿದಿದ್ದಾರೆ. ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆ ನಡೀತಾ ಇದೆ. ಆ ತನಿಖೆಗೆ ಸಹಕಾರ ಮಾಡಿದ್ರೆ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗಡೆ ಫಾಲೋಯರ್, ದೇವರಾಜ ಅರಸು, ನಮ್ಮ ಗುರುಗಳು ಎಲ್ಲ ಹೇಳ್ತಿರಲ್ಲ. ಈಗ ಆ ಗುರುಗಳು ಎಲ್ಲೋದ್ರು? ಈಗ ಸಮಾಜವಾದ ಎಲ್ಲೋಯ್ತು? ಈಗ ಲೋಕಾಯುಕ್ತಕ್ಕೆ ಇರತಕ್ಕಂಥದ್ದು ಇನ್ನು 10-15% ಇನ್ವೆಸ್ಟಿಗೇಷನ್ ಅಷ್ಟೇ. ನಿಮ್ಮ ಮೇಲೆ ಖಂಡಿತವಾಗಿಯೂ ಇದು ಪ್ರೂವ್ ಆಗುತ್ತೆ. ನೀವು ಜೈಲಿಗೆ ಹೋಗ್ತೀರಿ. ಸಿದ್ದರಾಮಯ್ಯರೇ, ನೀವು ಎಷ್ಟು ಜನ ಭ್ರಷ್ಟರನ್ನ ಸಾಕಿದ್ದೀರಿ ಅಂತ ಪಟ್ಟಿ ಕೊಡಬೇಕಾ? ಪರಿಶುದ್ಧವಾಗಿದ್ದರೆ ಮುಡಾದಿಂದ 14 ನಿವೇಶನವನ್ನ ಕೊಡ್ತಾ ಇದ್ರಾ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರೇ, ಹೊಗಳು ಭಟ್ಟರ ಮಾತನ್ನ ಕೇಳಬೇಡಿ. ಹಳ್ಳಕ್ಕೆ ಬಿದ್ದ ಮೇಲೆ ಕಲ್ಲು ಎತ್ತಿ ಹಾಕೋರು ಅವರೇ. ಸಿಎಂ ಕುರ್ಚಿಗೆ ನಾವ್ಯಾರು ಟವೆಲ್ ವೇಸ್ಟ್ ಕರ್ಚೀಫ್ ಹಾಕಿಲ್ಲ. ನಿಮ್ಮ ಪಕ್ಷವನ್ನ ಬೆತ್ತಲೆ ಮಾಡುವ ಮೊದಲು ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿದ್ದಾರೆ. ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದ್ರು. ನಾನೀಗ ಅದನ್ನೇ ರಿಪೀಟ್ ಮಾಡ್ತೀನಿ. ಸೊ ಯು ಶುಡ್ ರಿಸೈನ್, ಸಿದ್ದರಾಮಯ್ಯ ಶುಡ್ ರಿಸೈನ್. ನಮಗೊಂದು ನ್ಯಾಯ, ಸಿದ್ದರಾಮಯ್ಯರಿಗೊಂದು ನ್ಯಾಯವೇ ಎಂದು ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ. ನಿನ್ನೆ ಬಿಜೆಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು. ಇನ್ನು ಗೋವಿಂದ ಕಾರಜೋಳ ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪಕ್ಷದ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗಿ ಹೋಗ್ತಾ ಇದೆ. ದೇಶ ವಿದೇಶಗಳಲ್ಲಿ ಹರಾಜಾಗ್ತಾ ಇದೆ. ಅವರು ರಾಜೀನಾಮೆ ಕೊಟ್ರೇನೆ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ
ಇಷ್ಟೆಲ್ಲ ಹೋರಾಟ ಮಾಡಿರೋರು ಇವರು ರಾಜೀನಾಮೆ ಕೊಡಬೇಕು, ಇವರು ಲೂಟಿಕೋರರು, ಇವರು ಜೈಲಿಗೆ ಹೋಗ್ಬೇಕು ಅಂತ ಮಾತಾಡಿದ್ದಾರೆ. ಇವತ್ತು ನಿಮಗೇನು? ಇವತ್ತು ಇನ್ನೊಬ್ಬರಿಗೊಂದು ನ್ಯಾಯ, ನಿನಗೊಂದು ನ್ಯಾಯನ? ಬಿಜೆಪಿ ನಾಯಕರು ರಾಜೀನಾಮೆಗೆ ಒತ್ತಾಯ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಶೈಲಿಯಲ್ಲಿ ತಿರುಗೇಟು ನೀಡಿದ್ದಾರೆ. 2007ರಲ್ಲಿ ಗುಜರಾತ್ನ ಗೋಧ್ರಾದಲ್ಲಿ ನಡೆದಿದ್ದ ಹತ್ಯಾಕಾಂಡವನ್ನ ನೆನಪಿಸಿ ಅಂದು ಮೋದಿ ರಾಜೀನಾಮೆ ಕೊಟ್ರಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರೇನ್ರಿ? ನೂರಾರು ಜನ ಸತ್ತಿದ್ರು, ರಾಜೀನಾಮೆ ಕೊಡ್ಲಿಲ್ಲ. ಕೊಟ್ಟಿದ್ರಲ್ಲ, ಕೇಳಿ ಅಲ್ಲಿ ಹೋಗಿ. ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ರು, ಹೋಗಿ ನಿಮ್ಮ ಪಾರ್ಟಿಯವರು ಡೆಲ್ಲಿಯಲ್ಲಿ ಇದಾರಲ್ಲ, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಹೋಗಿ ಅವ್ರ ಹತ್ರ ಕೇಳಿ, ಅಲ್ಲಿ ಪ್ರತಿಭಟನೆ ಮಾಡಕ್ ಹೇಳಿ. ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಬಿಜೆಪಿ ಜೆಡಿಎಸ್ನ ಷಡ್ಯಂತ್ರ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಪ್ರತಿಭಟನೆ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ದರ್ಶನ್ನ ಜೊತೆಗೆ ಒಳಗೆ ಹಾಕ್ತೀವಿ ಅಂದ್ರು. ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ನಮ್ಮ 5 ಗ್ಯಾರಂಟಿಗಳನ್ನು ನಾವೇನ್ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ತಪ್ಪುತ್ತಾ ಇದೆ, ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಬಿಜೆಪಿ ಅವರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಬೀಗ ಹಾಕ್ತೀವಿ ಅಂತ. ಇಲ್ಲ, ಹಾಕ್ಲಿ, ಎಲ್ಲರಿಗೂ ಆಸ್ ಪರ್ ಲಾ ವಿ ವಿಲ್ ಒಳಗೆ ಹಾಕೋಣ ಅಂತೆ. ಇರ್ಲಿ ದರ್ಶನ್ ಜೊತೆ ಒಳಗಡೆ ಅವರು